ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಗ ಸ್ಕೂಲಿಗೆಲ್ಲ ಕಳಿಸಿದ್ದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನಿಲ್ಲ, ನನ್ನ ಮಗನಿಗೆ ಬೆಳಗ್ಗೆ ಸ್ವಲ್ಪ ಮಸಾಲೆ ರೊಟ್ಟಿ ತುಂಬಾ ಇಷ್ಟ. ನನ್ನ ಮಕ್ಕಳಿಗೆ ಮಸಾಲೆ ರೊಟ್ಟಿ ಮತ್ತು ಮೊಸರು ಮಾಡಿಬಿಟ್ಟಿದೆ. ಕಸದ ಗಾಡಿ ಬಂತು ಅಂತ ಅನಿಸುತ್ತೆ. ಕಸ ಟ್ರ್ಯಾಕ್ಟರ್ ಬಂದೇ ತೊಗೊಂಡು ಹೋಗ್ತಾರೆ. ನಾವು ಕೆಳಗಡೆ ಹೋಗಿಟ್ಟು ಬಂದುಬಿಟ್ರೆ ಹಾಕ್ಕೊಂಡು ಹೋಗ್ಬಿಡ್ತಾರೆ ಅವರು. ಮಸಾಲೆ ರೊಟ್ಟಿ ಮತ್ತು ಮೊಸರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ಮಾಡಿದೆ ನಾನು. ರವೆ ಮಸಾಲೆ ರೊಟ್ಟಿಗಿಂತಲೂ ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ನನ್ನ ಮಕ್ಳಿಗೆ ತುಂಬಾ ಇಷ್ಟ. ಅವ್ನು ತಿಂದ್ಬಿಟ್ಟು ಸ್ಕೂಲ್ಗೂ ಬಾಕ್ಸು ಕೂಡ ಅದಕ್ಕೆ ತೊಗೊಂಡು ಹೋಗಿದ್ದಾನೆ. ಅವನಿಗೆಲ್ಲ ಕಳಿಸಿದಾದ್ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಹೆಂಗಿರುತ್ತಂದರೆ ಎದ್ದಾಗಿಂದ ಅವನಿಗೆ ಸ್ಕೂಲಿಗೆ ಕಳಿಸೋವರೆಗೂ ಫುಲ್ಲು ಬ್ಯುಸಿ ರೂಟೀನ್ ಅಂತ ಅಂತಾರಲ್ವ, ಮಾರ್ನಿಂಗ್ ಬ್ಯುಸಿ ರೂಟೀನ್ ಅಂತಲೇ ಹೇಳ್ಬೋದು. ಅವನಿಗೆ ಕಳಿಸಿದಾದ್ಮೇಲೆ ಫ್ರೀ ಆಗಿಬಿಡ್ತೀವಿ. ಮತ್ತು ಉಳಿದಿರೋ ಕೆಲಸ ಎಲ್ಲ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋಬೇಕು. ಸ್ವಲ್ಪ ಗಣಪತಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬರೋಣ ಅಂತ ಅಂದ್ಕೊಂಡಿದ್ದೀವಿ. ಅವನಿಲ್ಲ ಇವಾಗ, ಬಟ್ ಆಮೇಲೆ ಕರ್ಕೊಂಡು ಹೋದರೆ ಆಗುತ್ತೆ. ಅಂದರೆ ಅವ್ನು ಸಾಯಂಕಾಲ ಬಂದಾಗ ಇಲ್ಲೇ ನಮ್ಮ ಮನೆ ಹತ್ತಿರ ಇರೋ ಗಣೇಶನಿಗೆ ಕರ್ಕೊಂಡು ಹೋಗ್ಬಿಟ್ಟು ನಮಸ್ಕಾರ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಬಂದಾದ್ಮೇಲೆ ನೋಡೋಣ. ಅಂದರೆ ಇಲ್ಲಿ ಪಾರ್ಕಿಗೆ ಆಟ ಆಡ್ಸೋದು ಕರ್ಕೊಂಡು ಹೋಗ್ತೀನಲ್ವ ನಾನು, ಅಲ್ಲಿ ಗಣಪತಿನ ಕೂರಿಸಿದ್ದಾರೆ ಅಲ್ಲಿ ಪಾರ್ಕ್ ಪಕ್ಕನೇ. ಸಾಯಂಕಾಲ ಅಲ್ಲಿ ಹೋಗ್ಬಿಟ್ಟು ಅವನಿಗೆ ನಮಸ್ಕಾರ ಮಾಡಿಸ್ಕೊಂಡು ಬರಬೇಕು. ಇವಾಗ ನಾವಿಷ್ಟೇ ಹೋಗಿ ಬರ್ತೀವಿ. ಏನಿಲ್ಲ, ಮನೆಯಲ್ಲಿರೋ ಎಲ್ಲ ಕೆಲಸ ಅಂತೂ ಮುಗ್ದಿದೆ. ಇವಾಗ ಅಡುಗೆನೂ ಕಂಪ್ಲೀಟ್ ಆಗಿದೆ. ಇವತ್ತು ಬೆಳಗ್ಗೆ ಟೀ ಮಾಡಿರಲಿಲ್ಲ ನಾನು. ಇವಾಗ ಟೀ ಕುಡಿಬೇಕು ಅಂತ ಅನ್ನಿಸ್ತಿದೆ. ಹಾಲು ತಂದಿಟ್ಟಿದ್ದೀನಿ. ಸ್ವಲ್ಪ ಟೀ ಮಾಡ್ಕೊಳ್ಳೋಣ. ಒಂದು ಕಪ್ ಆಗೋಷ್ಟು ಟೀ ಮಾಡಿಕೊಂಡು ಟೀ ಕುಡಿದ್ಬಿಟ್ರೆ ಮಿಕ್ಕಿರೋ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಗಣಪತಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬರ್ತೀವಿ. ಬನ್ನಿ ಫ್ರೆಂಡ್ಸ್, ಟೀ ಮಾಡ್ಕೊಳ್ಳೋಣ ಇವಾಗ. ಬೆಳಗ್ಗೆ ಮೊಸರು ತರೋಕ್ಕೆ ಅಂತ ಹೋದಾಗಲೇ ಹಾಲು ಕೂಡ ತೊಗೊಂಡು ಬಂದಿದ್ದೆ ನಾನು. ಒಂದು ಅರ್ಧ ಲೀಟ್ರ್ ಹಾಲು, ಸಕ್ಕರೆ, ಈ ರೀತಿ ಚಿಕ್ಕ ಚಿಕ್ಕ ಸ್ಟೀಲ್ ಡಬ್ಬಿಗಳಲ್ಲಿ ಸಕ್ಕರೆ ಮತ್ತು ಚಾಪುಡಿನ ಹಾಕಿಟ್ಟಿದ್ದೀನಿ ನಾನು. ಚಾಪುಡಿ ಒಂದು ತೊಗೊಂಡ್ಬಿಡೋಣ. ಸಕ್ಕರೆದು ಸ್ವಲ್ಪ ದೊಡ್ಡದಿದೆ, ಚಾಪುಡಿದು ಸ್ವಲ್ಪ ಚಿಕ್ಕದಿದೆ ನೋಡ್ಬೋದು. ಈ ಕಡೆ ಸ್ವಲ್ಪ ದೊಡ್ಡದಿರೋದು ಸಕ್ಕರೆ ಹಾಕಿದ್ದೀನಿ, ಇದರಲ್ಲಿ ಚಾಪುಡಿ ಹಾಕಿದ್ದೀನಿ. ಎಕ್ಸ್ಟ್ರಾ ಸಕ್ಕರೆನ ಅಲ್ಲಿ ಟೈಟ್ ಕಂಟೈನರಲ್ಲಿ ಹಾಕಿಟ್ಟಿರ್ತೀನಿ. ಅಲ್ಲಿ ಕಾಣಿಸುತ್ತಲ್ವ ಮೇಲ್ಗಡೆ. ಎಕ್ಸ್ಟ್ರಾ ಬೇಳೆ ಆಗಲಿ, ಎಕ್ಸ್ಟ್ರಾ ಉಪ್ಪಾಗಲಿ, ಉಪ್ಪು ಕೂಡ ಸಣ್ಣದು ನೋಡಿ, ಈ ರೀತಿ ಸಿರಾಮಿಕ್ ಸಣ್ಣದು ಇದರಲ್ಲಿ ಡಬ್ಬಿಲಿ ಹಾಕಿದ್ದೀನಿ. ಎಕ್ಸ್ಟ್ರಾ ಇರೋ ಉಪ್ಪೆಲ್ಲ ಅದರಲ್ಲೇ ಅಲ್ಲಿ ಏರ್ ಟೈಟ್ ಕಂಟೈನರ್ ಅವು, ಅದರಲ್ಲಿ ಹಾಕಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ 1 ಕಪ್ ನನಗೆ ಆಗುವಷ್ಟೇ ಟೀ ಮಾಡ್ಕೊತೀನಿ. ಇದರಲ್ಲಿ ಸ್ವಲ್ಪ ಮಿಕ್ಕಿರೋ ಹಾಲನ್ನ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಲು ಹಾಳಾಗೋದಿಲ್ಲ. ನಾವು ತಂದಿದ್ದ ಪಾಕೆಟು ಹಾಗೆ ಇಟ್ಕೊಂಡ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ ಹಾಲು. ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಒಂದೊಂದು ಕಡೆ ಎಲ್ಲ ಫಸ್ಟ್ ದಿನಕ್ಕೆ ವಿಸರ್ಜನೆ ಮಾಡಿಬಿಡ್ತಾರೆ. 3ನೇ ದಿನಕ್ಕೂ ಕೂಡ ಗಣಪತಿ ವಿಸರ್ಜನೆ ಮಾಡ್ತಾರೆ ಅಂತ ಅನಿಸುತ್ತೆ, ಅಷ್ಟೊಂದು ಗೊತ್ತಿಲ್ಲ ನನಗೆ. 5ನೇ ದಿನ ಆಲ್ಮೋಸ್ಟ್ ಆಲ್ ಎಲ್ಲರೂ ವಿಸರ್ಜನೆ ಮಾಡೋದು 5ನೇ ದಿನಕ್ಕೇ. ಒಬ್ಬೊಬ್ರು ಇಟ್ಕೋತಾರೆ 9 ದಿನ, 21 ದಿನ, ಈ ರೀತಿಯೂ ಕೂಡ ಗಣೇಶನ ಕೂರಿಸಿರ್ತಾರೆ. ಫುಲ್ಲು ಗಟ್ಟಿ ಹಾಲಲ್ಲೇ ಟೀ ಮಾಡಿಕೊಂಡ್ರೆ ಇಷ್ಟ ಆಗೋದಿಲ್ಲ ನನಗೆ. ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟೆ ಮಾಡ್ಕೊತೀನಿ. ನೋಡಿ, ಸಿಂಗಲ್ ತವಾದಲ್ಲಿ ಮಸಾಲೆ ರೊಟ್ಟಿ ಮಾಡಿದ್ರೆ ಬೇಗ ರೆಡಿ ಆಗೋದಿಲ್ಲ. ಅದಕ್ಕೆ 2 ತವಾನ ಬಳಸಿದೆ ನಾನು. ಇದು ಹಳೆ ದೋಸೆ ತವ, ಇದು ಹೊಸ ತಂದಿರೋದು. 2ದ್ರಲ್ಲೂ ಕೂಡ ಮಾಡ್ಕೊಂಡಿದ್ದೀನಿ. ಅಂದರೆ ಟೈಮ್ ಸೇವ್ ಆಗುತ್ತೆ, ಬೇಗ ರೆಡಿ ಆಗುತ್ತೆ ಅಂತ. ನೋಡ್ಬೋದು ಫ್ರೆಂಡ್ಸ್, ನಿನ್ನೆ ನಮ್ಮ ಮನೆ ಮುಂದೆ ಒಬ್ಬರು ಆರ್ಗ್ಯಾನಿಕ್ ಉದ್ಕಡ್ಡಿ ಮತ್ತು ಆರ್ಗ್ಯಾನಿಕ್ ಸಾಂಬ್ರಾಣಿ, ವಾಷಿಂಗ್ ಪೌಡ್ರ್ ಎಲ್ಲ ಅವರು ಕ್ಯಾರಿಯರ್ ಇಟ್ಕೊಂಡು ಮಾರ್ತಾರಲ್ವ, ಅವ್ರು ಬಂದಿದ್ರು ಒಬ್ಬರು.
ಅವ್ರ ಹತ್ರ ಫೇಸ್ ಪ್ಯಾಕ್ಗೆ ಅಂತ ಈ ರೀತಿ ಮುಲ್ತಾನಿ ಮಿಟ್ಟಿ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂತೆ ನೋಡಿ. ಇಲ್ಲಿ ಬೆನಿಫಿಟ್ಸ್ ಬರೆದಿದ್ದಾರೆ. ಮುಲ್ತಾನಿ ಮಿಟ್ಟಿ ಕ್ಯಾನ್ ಹೆಲ್ಪ್ ರಿಮೂವ್ ಆಲ್ ಡೆಡ್ ಸ್ಕಿನ್ ಎಲ್ಲ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ನಾನು ಕೇಳಿರೋ ಪ್ರಕಾರ ವೈಟ್ ಹೆಡ್ಸು, ಡೆಡ್ ಸ್ಕಿನ್ ಇರುತ್ತಲ್ವ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ. ಸ್ವಲ್ಪ ಹಾಲು ಇಲ್ಲ ರೋಸ್ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅವರು ಕೂಡ ಹೇಳಿದ್ರು ಸ್ವಲ್ಪ ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಯೂಸ್ ಮಾಡಿಲ್ಲ, ಹಸಿ ಹಾಲಲ್ಲೇ ಬೇಕಾದರೆ ಯೂಸ್ ಮಾಡ್ಬೋದು ಅಂತ. ಅದಕ್ಕೆ ಮುಲ್ತಾನಿ ಮಿಟ್ಟಿನ ತಗೊಂಡಿದ್ದೀನಿ. 120 ಎಷ್ಟು ಗ್ರಾಮ್ ಇದೆ ಇದು? 150 ಗ್ರಾಮ್ ಇದೆ. 100 ಅಂತಿದ್ದೀನಿ ನಾನು. ನೆಟ್ ವೇಟ್ ಬಂದುಬಿಟ್ಟು 150 ಗ್ರಾಮ್ ಇದೆ. 120 ರುಪೀಸು ಒಂದು ತಗೊಂಡಿದ್ದೀನಿ. ನೋಡೋಣ ಯೂಸ್ ಆಗುತ್ತಾ, ಬೆನಿಫಿಟ್ಸ್ ಆಗುತ್ತಾ ಅಂತ. ಇನ್ನೂ ಯೂಸ್ ಮಾಡಿಲ್ಲ, ಇವಾಗಷ್ಟೇ ಫಸ್ಟ್ ಟೈಮ್ ಮುಲ್ತಾನಿ ಮಿಟ್ಟಿ ತೊಗೊಂಡಿರೋದು ನಾನು. ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ಅಷ್ಟು ಯೂಸ್ ಮಾಡಿದಾದ್ಮೇಲೆ ಗೊತ್ತಾಗುತ್ತಲ್ವ. ತಗೊಂಡೆ ಅವ್ರ ಹತ್ರನೇ ಒಂದು. ಯೂಸ್ ಮಾಡಿದಾದ್ಮೇಲೆ ಗೊತ್ತಾಗುತ್ತೆ ಹೇಗೆಲ್ಲ ಯೂಸ್ ಆಗುತ್ತೆ, ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ. ಸ್ವಲ್ಪ ಟೀ ರೆಡಿ ಆಗ್ತಿದೆ. ಬಿಸಿ ಬಿಸಿ ಟೀ ಇದ್ದರೆ ಎಲ್ಲ ತಲೆನೋವು ಹೋಗ್ಬಿಡುತ್ತೆ ಅನ್ಬೋದು. ಬಿಸಿ ಬಿಸಿ ಟೀ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಈ ಕಡೆ ಹಾಲು ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಅಂದರೆ ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಾಲು ಬೇಗ ಹಾಳಾಗೋದಿಲ್ಲ, ಇಲ್ಲ ಕೆಟ್ಟೋಗ್ಬಿಡುತ್ತೆ. ಅದು ನಾವು ಅಡುಗೆ ಎಲ್ಲ ಮಾಡ್ಕೊಳ್ಳೋ ಸ್ಮೆಲ್ಗೆ ಹಾಲು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಬಿಸಿ ಮಾಡಿಕೊಂಡೇ ಇಟ್ಕೊಂಡ್ಬಿಡ್ಬೇಕು. ನೋಡ್ಬೋದು ಫ್ರೆಂಡ್ಸ್, ಹಾಲು ಕೂಡ ಬಿಸಿಯಾಗಿದೆ, ಟೀ ಕೂಡ ರೆಡಿಯಾಗಿದೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಲು ಇಟ್ಬಿಟ್ಟು ಸ್ವಲ್ಪ ಟೀ ಕುಡಿಬೇಕು. ನೋಡಿ ಬಿಸಿ ಬಿಸಿ ಟೀ ರೆಡಿಯಾಗಿದೆ. ಇವಾಗ ಟೀ ಕುಡ್ದಾದ್ಮೇಲೆ ಗಣಪತಿಗೆ ನಮಸ್ಕಾರ ಮಾಡಿ ಬರ್ತೀವಿ ನಾವು. ನೋಡ್ಬೋದು ಫ್ರೆಂಡ್ಸ್, ರೆಡಿಯೆಲ್ಲ ಆಗಿಬಿಟ್ಟು ನಾವಿರೋ ಸೆಕ್ಟಾರಲ್ಲಿ ಕೂರಿಸಿರೋ ಗಣೇಶ ಇದು. ತುಂಬ ಚೆನ್ನಾಗಿ ರೆಡಿ ಮಾಡಿದ್ರು. ರೆಡಿಯೆಲ್ಲ ಆಗಿಬಿಟ್ಟು ಬಂದ್ವಿ ನಾವು. ನನ್ನ ಮಗ ಸ್ಕೂಲಿಗೆ ಹೋಗಿದ್ದ ಅಂತ ಅವನಿಗೇನು ಕರ್ಕೊಂಡು ಬರೋದಾಗಲಿಲ್ಲ. ನನ್ನ ಮಗಳು, ನಾನು, ನಮ್ಮ ಮನೆಯವರು ಬಂದಿದ್ವಿ. ನೋಡ್ಬೋದು ಒಳಗಡೆ ಕಾರ್ಪೆಟ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಗಣೇಶನ. ಸೈಡ್ಗೆ ಹೂವು ಎಲ್ಲ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಈ ರೀತಿ ಡೆಕೋರೇಷನು ಎಲ್ಲ ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಆ ವೈಟು ಪಿಂಕ್ ಕಾಂಬಿನೇಷನು ಮತ್ತು ಯೆಲ್ಲೋ ರೆಡ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಹೂವು ಕಾಣಿಸ್ತಿದೆ ನೋಡಿ. ಸೂಪರಾಗಿತ್ತು. ನೋಡ್ಬೋದು ಅಲ್ಲೆಲ್ಲ ನಮಸ್ಕಾರ ಮಾಡಿ ಎಲ್ಲ ಬಂದಾದಮೇಲೆ ಇದು ಸಾಯಂಕಾಲ ಈ ಕಡೆ ಪಾರ್ಕ್ ಹತ್ರ ಇರೋ ಸೆಕ್ಟರಲ್ಲಿ ಕೂರಿಸಿರೋ ಗಣೇಶ. ನನ್ನ ಮಗ ಬೆಳಗ್ಗೆ ಬಂದಿರಲಿಲ್ವಲ್ಲ, ಅದಕ್ಕೆ ಸಾಯಂಕಾಲ ಇಬ್ಬರಿಗೂ ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೆ ನಾನು. ನಾವು ಕೂಡ ಬೆಳಗ್ಗೆ ಈ ಗಣೇಶನ ನಮಸ್ಕಾರ ಮಾಡೋಕ್ಕೆ ಹೋಗಿರಲಿಲ್ಲ, ನಾವಿರೋ ಸೆಕ್ಟರಲ್ಲೇ ಹೋಗಿ ಬಂದಿದ್ವಿ. ಇಲ್ಲಿ ಬಂದುಬಿಟ್ಟು ಇಬ್ಬರಿಗೂ ಕೂಡ ನಮಸ್ಕಾರ ಮಾಡಿಸ್ದೆ ನೋಡಿ. ನನ್ನ ಮಗಳು ತಾನಾಗೆ ಕುಂಕುಮ ಅಂತಿದ್ದಾಳೆ. ನನ್ನ ಮಗ ಕೂಡ ಕುಂಕುಮ ಹಚ್ಕೊಂಡ. ಅಲ್ಲಿ ಸ್ವಲ್ಪ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಉಡಿ ತುಂಬ್ತಿದ್ರು ಅಲ್ಲಿ. ನಾನು ಕೂಡ ಉಡಿ ಎಲ್ಲ ತುಂಬಿಸ್ಕೊಂಡು ಮುತ್ತೈದೆತನ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಚೆನ್ನಾಗಿ ಅನ್ನಿಸ್ತು ಒಂಥರ. ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆ ಬಂದಾಗ
ಮುತ್ತೈತನ ಅರ್ಶಿನ ಕುಂಕುಮ ಕೊಟ್ಟರೆ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿಂದ ನಮಸ್ಕಾರ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬಂದ್ವಿ ನಾವು ಮನೆಗೆ. ನೋಡ್ಬೋದು, ಮನೆಗೆ ಬಂದಾದಮೇಲೆ ಕಾರ್ನ್ ತಿಂತೀನಿ ಅಂತ ಹೇಳಿದ್ರು, ಮೆಕ್ಕೆಜೋಳ. ನನ್ನ ಮಕ್ಕಳು, ಅದಕ್ಕೆ ಬಾಯ್ಲ್ ಮಾಡಿಕೊಡ್ತಿದ್ದೀನಿ ಅವ್ರಿಗೆ. ಕಾರ್ನ್ ಬಾಯ್ಲ್ ಮಾಡ್ಕೊತಿದ್ದೀನಿ, ನನ್ನ ಮಕ್ಕಳು ತಿಂತಾರೆ ಅಂತ. ಮಧ್ಯಾಹ್ನ ಸಂತೆಗೆ ಹೋಗಿದ್ವಿ, ಸಂತೆಯಿಂದ ತಂದ್ವಿ. ಎಷ್ಟು 50 ರೂಪಾಯಿಗೆ 4 ಕೊಟ್ಟರು ಅನ್ಸುತ್ತೆ ಅವರು. 4 ಕಾರ್ನ್. ಕುಕ್ಕರಲ್ಲೇ ಬಾಯ್ಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಒಂದು ವಿಸಿಲ್ ಹಾಕಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ. ಸರಿ, ಮುಖ ತೊಗೊಂಡು ಹೋಗಿ. ಮಲಗಿದ್ದ ಅವನು, ಇವಾಗ ಎದ್ದಿದ್ದಾನೆ ನೋಡಿ. ಈ ರೀತಿ 2 ಕಾರ್ನಲ್ಲಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಮತ್ತು ಕಲ್ಲುಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಸಿಲ್ ಹಾಕಿಸ್ಕೊಂಡು ಏರ್ ಓಪನ್ ಮಾಡಿಬಿಡ್ಬೇಕು. ಏರೆಲ್ಲ ತೆಗೆದುಬಿಡ್ಬೇಕು, ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ ಸಾಫ್ಟಾಗಿ. ಕಲ್ಲುಪ್ಪು ಹಾಕ್ಕೊತಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಒಂದು ವಿಸಿಲ್ ಆದರೆ ಕಾರ್ನು ಸಾಫ್ಟಾಗಿ ಮಕ್ಕಳು ತಿನ್ನೋ ರೀತಿ ಬಾಯ್ಲ್ ಆಗಿಬಿಡುತ್ತೆ. ಆಮೇಲೆ ಬೇಕಾದರೆ ಸ್ವಲ್ಪ ಉಪ್ಪು ಮತ್ತು ಲಿಂಬೆಹಣ್ಣು ಹಾಕ್ಕೊಡ್ಬೋದು ಅವ್ರಿಗೆ. ಆಲ್ರೆಡಿ ಉಪ್ಪು ಹಾಕ್ಕೊಂಡೆ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಮತ್ತೆ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಬಟ್ ಬೇಕು ಲಿಂಬೆಹಣ್ಣು ಜೊತೆ ಅನಿಸಿದ್ರೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಚ್ಕೊಬೋದು. ಅಡುಗೆ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಾರೆ, ಊಟ ಮಾಡ್ಕೊಂಡೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಡುಗೆ ಮಾಡ್ಕೋಬೇಕು. ಇನ್ನು ಮಧ್ಯಾಹ್ನಕ್ಕೆ ಮಾಡಿದ್ದೆ. ಇವಾಗ ಸ್ವಲ್ಪ ರೊಟ್ಟಿ ಮತ್ತು ಏನಾದರೂ ಪಲ್ಯ ಮಾಡಬೇಕು. ಕಾರ್ನ್ ಬಾಯ್ಲ್ ಆಗಲಿ ಅಷ್ಟೊತ್ತು. ನನ್ನ ಮಗಳು ಎದ್ದಿಲ್ಲ, ಇನ್ನು ಮಗ ಇವಾಗ ಎದ್ದಿದ್ದಾನೆ, ಅವಳು ಎದ್ದಿಲ್ಲ. ಸಿಪ್ಪೆ ಇರೋ ಕಾರ್ನೇ ತಂದಿದ್ವಿ, ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬಾಯ್ಲ್ ಆಗಕ್ಕೆ ಇಟ್ಟಿದ್ದೀನಿ. ನನ್ನ ಮಗ ಎದ್ದಿದ್ದಾನೆ, ಇಲ್ಲಿ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ. ಅವಳು ಎದ್ದರೆ ಇಬ್ಬರಿಗೂ ಕೂಡ ಹಾಕ್ಕೊಡ್ಬೋದು. ಒಂದು ಬಿಸಿಲು ಆದರೆ ಸಾಕು. ಫುಲ್ಲು ಮಳೆ ಇತ್ತು ಇವತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಬೆಳಗ್ಗೆಯಿಂದ ಮಳೆ ಕ್ಲೈಮೇಟೇ ಇತ್ತು, ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ನಾನು ಸ್ವಲ್ಪ ಬ್ಲೌಸ್ ಬಿಚ್ಚಿತ್ತು, ಅದಕ್ಕೆ ಸ್ಟಿಚ್ ಹಾಕ್ಕೊಂಡೆ. ನೋಡ್ಬೋದು ಫ್ರೆಂಡ್ಸ್, ಕಾರ್ನ್ ಎಲ್ಲ ಬಾಯ್ಲ್ ಆಗಿದೆ. ಇವಾಗ ಸ್ವಲ್ಪ ಏರ್ ತೆಗೆದ್ಬಿಟ್ಟು ಏರ್ ಹೋಗೋದಕ್ಕೆ ಬಿಟ್ಬಿಡಬೇಕು. ಏರ್ ಹೋಗಿದ್ದಾದಮೇಲೆ ತಣ್ಣಗೆ ಮಾಡಿ ನನ್ನ ಮಕ್ಕಳಿಗೆ ಕೊಟ್ಟರೆ ಆಗುತ್ತೆ. ಅವಳು ಕೂಡ ಎದ್ದಿದ್ದಾಳೆ ಇವಾಗ. ನಾನು ಸ್ವಲ್ಪ ನೋಡಿ ಬೀರೋ ಒಳಗಡೆ ಬಟ್ಟೆ ಹಂಗಂಗೆ ಇಟ್ಕೊಂಡಿದ್ದೆ, ಸ್ವಲ್ಪ ಸೆಟ್ ಮಾಡಿ ಇಟ್ಕೋಬೇಕು ಅಂತ ಬಟ್ಟೆ ಎಲ್ಲ ಸೆಟ್ ಮಾಡ್ತಿದ್ದೀನಿ. ಬೇಗ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡ್ಕೋಬೋದು ಅಂತ ಅಲ್ಲೆಲ್ಲ ನೋಡಿ ಕೆಳಗಡೆ ಎಲ್ಲ ತೆಗ್ದಿದ್ದೀನಿ. ಫೋಲ್ಡ್ ಮಾಡಿ ಇಡಬೇಕು. ಅದನ್ನು ಎಲ್ಲ ತೆಗೆದು ಎಲ್ಲನೂ ಫೋಲ್ಡ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ಫಸ್ಟು. ನೋಡ್ಬೋದು ಫ್ರೆಂಡ್ಸ್, ಕಾರ್ನ್ ಬಾಯ್ಲ್ ಆಗಿದೆ. ಹಾಗೆ ಅಡುಗೆ ಕೂಡ ಮಾಡ್ಕೊತಿದ್ದೀನಿ ನಾನು. ಸ್ವಲ್ಪ ಮೊಟ್ಟೆ ಗ್ರೇವಿ ಮತ್ತು ರೈಸ್ ರೆಡಿಯಾಗಿದೆ. ಸ್ವಲ್ಪ ಮೊಟ್ಟೆ ಗ್ರೇವಿ ರೆಡಿ ಆಗ್ತಿದೆ. ಕಾರ್ನ್ ತಿನ್ನೋಣ. ಎಲ್ಲನೂ ಮುಗೀತು ಇವಾಗ ಕೆಲಸ. ರೊಟ್ಟಿ ಅಂತೂ ಇದೆ, ಮಧ್ಯಾಹ್ನನೇ ಮಾಡಿದ್ದೆ ರೊಟ್ಟಿ. ಇವಾಗ ಸ್ವಲ್ಪ ಮೊಟ್ಟೆ ಗ್ರೇವಿ ರೆಡಿ ಆಗ್ತಿದೆ. ಇಲ್ಲಿ ಸ್ವಲ್ಪ ಮೊಟ್ಟೆ ಗ್ರೇವಿ ಮಾಡ್ತಿದ್ದೀನಿ. ಇಲ್ಲಿ ರೈಸ್ ಅಂತೂ ರೆಡಿ ಆಗಿದೆ. ಅಷ್ಟೊಂದು ಬಟ್ಟೆನ ತೆಗೆದಿಟ್ಟಿದ್ದೀನಿ. ಎಲ್ಲನೂ ಫೋಲ್ಡ್ ಮಾಡಿ ಅಲ್ಲಿ ಇಟ್ಕೊಂಡು ಬಿಡಬೇಕು. ನನ್ನ ಮಗನ ಹೋಮ್ವರ್ಕ್ ಮಾಡಿಸ್ಬೇಕು. ಹಂಗೆ ಜಾಸ್ತಿ ಕೆಲಸ ಇದೆ ಇವಾಗ. ಅಡುಗೆ ಕೆಲಸ ಅಂತೂ ಎಲ್ಲ ಮುಗಿದಿದೆ. ಆ ಬಟ್ಟೆ ಇಷ್ಟು ಫೋಲ್ಡ್ ಮಾಡಿ ನನ್ನ ಮಗನ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಕೋಬೇಕು. ನಾಳೆ ಬೆಳಗ್ಗೆ ಮಂಡೇ ಸ್ಕೂಲ್ ಇದೆ, ಕಳಿಸ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.